ಧರ್ಮಸ್ಥಳದಲ್ಲಿ ಬುರ್ಡೆ ಗ್ಯಾಂಗ್ ಮಹೇಶ್ ತಿಮ್ರೋಡಿ ರಾಯಚೂರು ಮಾನವಿಗೆ ಹಾಕಿದಾರಲ್ಲ, ಅವರೆಲ್ಲ ಇಲ್ಲಿ ಸಿಕ್ಕಿಲ್ವಂತೆ, ಎಲ್ಲ ಪರಾರಿ ಆಗ್ಬಿಟ್ಟಿದಾರೋ ಅಥವಾ ಎಲ್ಲ ಕಣ್ಣಿಗೆ ಸಿಕ್ಕಿಲ್ಲ ಯಾರ ಕೈಗೂ. 7 ದಿನಕ್ಕೊಂದ್ಸರಿ ಅಧಿಕಾರಿ ಮುಂದೆ ಹೋಗ್ಬೇಕಲ್ಲಿ, ಠಾಣೆ ಅಧಿಕಾರಿ ಅಂತ ಹೇಳಿದ್ದಾರೆ. ಹೋಗಿದ್ರೆ ತಾನೇ 7ನೇ ದಿನ ಹೋಗೋದಕ್ಕೆ ಒಳ್ಳೆ ಕಥೆ ಆಯಿತು. ಈ ಮಧ್ಯೆ ಅಲ್ಲಿ ಯಾರೋ ರಾಯಚೂರಿನಲ್ಲಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆ ಅವರೆಲ್ಲ ಎಟ್ ಎನಿ ಕಾಸ್ಟ್ ನಮ್ಮೂರು ಕರ್ಕೊಂಬರ್ಬೇಡಿ, ಕಾಡಿಗೆ ಬಿಟ್ಬಿಡಿ ಕರ್ಕೊಂಡೋಗಿ ಅಂತಾನೆ. ಈಗ ಅವ್ರು ಇರೋದು ಕಾಡು ಪಕ್ಕದಲ್ಲೇ ಅಲ್ವಾ ಮನೆ ಎಲ್ಲ. ಹೌದು, ಅಲ್ಲಿ ಬೇಡ ಅಂತ ಈಗ ಅಲ್ಲಿಂದ ತಾನೇ ಗಡಿಪಾರು ಮಾಡಿ ಗೊತ್ತಿರೋ ಕಾಡು ಬೇಡ, ಹೊಸ ಕಾಡಕ್ಕೆ ಬೇರೆ ಕಡೆ ಅದಂಗೆ ಆಗ್ಬಿಡುತ್ತೆ. ಕಾಡಿಗೆಲ್ಲ ಹಾಕಕ್ಕಾಗಲ್ಲ. ಆಮೇಲೆ ಅದ್ಯಾವುದೋ ವಿಡಿಯೋ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ಯಾವುದೋ ಯೂಟ್ಯೂಬಲ್ಲಿ ಒಂದು 4-5 ಲೈಕ್ಸು ಗೀಕ್ಸು ಬರ್ತಿರಬೇಕು, ಅದಕ್ಕೆ ಮಾಡ್ತಿರೋ ಕತೆ ಅಂತ ಕಾಣುತ್ತೆ. ಇದು ದಿಸ್ ಹ್ಯಾಸ್ ನೋ ಮೀನಿಂಗ್ ಆ್ಯಂಡ್ ನೋ ವ್ಯಾಲ್ಯೂ. ಅದಕ್ಕೆ ಯಾವ ಎವಿಡೆನ್ಷಿಯಲ್ ಇದೂ ಇಲ್ಲ. ಅದಕ್ಕೆ ಯಾವುದೋ ವ್ಯೂ ಬರ್ತಿರಬೇಕು ಅಂದಷ್ಟು ಮಜಾ ತಗೋತಿರ್ಬೇಕು ಹಂಗಾರೆ. ಇನ್ನು ಶವ ಹೂತಿರೋ ಬಗ್ಗೆ ಚಿನ್ನಯ್ಯ ಅದೆಲ್ಲೆಲ್ಲೋ ಬುರುಡೆ ಬಿಟ್ಟ ಇದ್ದಾನೆ. ಆದರೆ ಇದರಲ್ಲಿ ನೀನು ಬುರುಡೆ ದಾಸ ಫಸ್ಟ್ ಆಫ್ ಆಲ್ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದೀಯ. ಇನ್ನು ಹಿಂದೆ ಬಿಟ್ಟಿದ್ದು ಬುರುಡೆ ಈಗ ಹಾಕಿದ್ರೆ ಯಾಕೆ ಜನ ಬುರುಡೆ ನೋಡಬೇಕು? ಇದ್ರ ಮೇಲೂ ಜನ ಅದನ್ನು ನೋಡ್ತಾ ಇದ್ದೀವಿ ನಾವು, ಯೂನೋ ವಯ್ಯೋ ಎಕ್ಸೋ ಟ್ಯೂಬಲ್ಲಿ ಅನ್ನೋದೇ. ಆದರೆ ನೀವು ನಿಮ್ಮನ್ನೇನು ಬುರುಡೆ ಅಂತ ಕರೀಲಿ ನಾನಾಗ? ಈ ಚಿನ್ನಯ್ಯ ಬಿಡ್ತಾ ಇರೋದೇ ಬುರುಡೆ. ಅವನು ಬಿಡುತ್ತಿರುವುದು ಬುರುಡೆ, ಓದುತ್ತಿರೋರಿಗೆ ಬುರುಡೆ ಇಲ್ಲ ಅಂತ ಅನ್ಕೋಬೇಕಂಗಾರೆ. ಮತ್ತೆ ಇನ್ನೇನು ಬೋಗಸ್ ಅಲ್ವಾ ಅದು? ಮೀನಿಂಗ್ ಏನಿದೆ? ಎಸ್. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭರತಿ ಬಸವರಾಜ್ ಎಫ್ಐ ಆರೋಪಿಯಾಗಿದ್ದಾರೆ. ಬಂಧನದ ಅಗತ್ಯವಿದೆ ಅಂತ ಸಿಐಡಿ ಪೊಲೀಸರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಭರತಿ ಬಸವರಾಜ್ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ, ಹೀಗಾಗಿ ಅವರ ಬಂಧನ ಅವಕಾಶವಿದೆ, ಬೇಕಾಗಿದೆ ಅಂತ ಇವರು ಕೋರಿದ್ದಾರೆ. ಇದೇ ವಿಷಯವಾಗಿ ಶಾಸಕರ ಪರವಾಗಿ ವಕೀಲರು ಕೂಡ ಆಕ್ಷೇಪ ಎತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಒಂದು ಬಾರಿಯೂ ಕೂಡ ವಿಚಾರಣೆಗೆ ಅವರು ಕರೆದೇ ಇಲ್ಲ. ಹೀಗಿದ್ದಾಗ ಬಂಧನ ಆಗಬೇಕು ಅನ್ನೋ ಅಗತ್ಯತೆ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ವಾದ ಆಲಿಸಿರುವಂತಹ ನ್ಯಾಯಮೂರ್ತಿ ರಾಜಕೀಯ ದೃಷ್ಟಿಯಿಂದ ಕಿರುಕುಳ ಕೊಡಬಾರದು, ಎಷ್ಟು ದಿನ ಕಸ್ಟಡಿಗೆ ಬೇಕು ಅನ್ನೋದನ್ನ ತಿಳಿಸಿ ಅಂತ ಎಸ್ಪಿಪಿಗೆ ಹೇಳಿದ್ದಾರೆ. ತಕ್ಷಣ ಕೊಡ್ತಾರೆ ಅಂತಲ್ಲ, ಇವ್ರು ಆಕ್ಷೇಪ ಹಾಕ್ತಾರೆ. ಕೇಳ್ಬಿಟ್ಟ ತಕ್ಷಣ ಕೊಟ್ಬಿಡ್ತಾರೆ. 8ನೇ ತಾರೀಕು ಬಂದ ತಕ್ಷಣ ತಗೊಳ್ಳಿ, ಒಂದು 6 ದಿನಕ್ಕೆ ತಗೊಳ್ಳಿ, ಇದು ಕೊಟ್ಬಿಡ್ತಾರೆ ಅಂತ ಏನಲ್ಲ ಅದು, ಹಂಗಲ್ಲ ಅದು. ಎರಡನೇದು ಬಸವರಾಜ್ ಪರ ವಕೀಲರು ಕೇಳ್ತಿರೋದು ಸರಿ ಇದೆ. 1 ತಿಂಗಳಿಂದ ಕರೆದೇ ಇಲ್ಲ. ನೀವು 1 ತಿಂಗಳಿಂದ ತನಿಖೆ ಮಾಡದೇ ಇದ್ದವರು ಬಂಧನ ನಂತರ ನೀವು ನೋಟಿಸ್ ಕೊಟ್ಟಾಗ ಅವ್ರು ಬರಲ್ಲ ಅನ್ನೋದಾದ್ರೆ, ಈಗಾಗಲೇ ನೋಟಿಸ್ ಕೊಟ್ಟ ಮೇಲೆ ಬರಲ್ಲ ಅನ್ನೋದಿದ್ರೆ ಹೋಗಬೇಕು. ಅರೆಸ್ಟ್ ಇಂದ ನೀವು ಸಾಧನೆ ಮಾಡೋದು ಏನು ಅನ್ನೋದು ನ್ಯಾಯಾಲಯದಲ್ಲಿ ಕನ್ವಿನ್ಸ್ ಮಾಡಬೇಕು. ಏನ್ ಲಾಭ ಆಗತ್ತೆ ಅದರಿಂದ? ಹಿಂದೆ ಸುಳ್ಳು ಹೇಳಿದ್ರು, ಈಗ ಅರೆಸ್ಟ್ ಮಾಡೋದ್ರಿಂದ ಸುಳ್ಳಿನ ಪ್ರಶ್ನೆ ಬೇರೆ. ಅದಕ್ಕೆ ಸಾಕ್ಷಿ ಇದ್ರೆ ನಿಮ್ಮ ಹತ್ರ ಇದ್ರೆ ಆಗತ್ತೆ. ಅದು ಸಾಕ್ಷ್ಯದ ನಾಶ ಆಗೋಗಿದೆ ಅಂತಾನೋ, ಮಾಡಿದ್ದಾರೆ ಅಂತಾನೋ, ಆ ಥರ ಏನಾದ್ರು ಇದ್ರು ಓಕೆ. ಇಲ್ಲದೆ ಅರೆಸ್ಟ್ ಯಾಕೆ ಅಷ್ಟೊಂದು ಇದು ಮಾಡ್ತಾರೋ ಏನಿಯೋ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕೇಂದ್ರಾಡಳಿತ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಯಾರೋ ಒಬ್ರು ಇದು ಕೂತಿದ್ರಂತೆ ಸತ್ಯಾಗ್ರಹ. ಈಗ ಯಾರೋ ಹುಡುಗರುಗಳೆಲ್ಲ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ. ಯಾರೋ ಕಾಂಗ್ರೆಸ್ ಲೀಡರ್ ಒಬ್ಬ ಎಲ್ಲರನ್ನು ಎತ್ಕಟ್ಟಿದ್ದಾನೆ ಅಂತ ಒಂದು ಆರೋಪ ಇದೆ. ಅಲ್ಲಿ BJP ಕಚೇರಿ ಇದಕ್ಕೆ ಯಾವುದಕ್ಕೂ ಬೆಂಕಿ ಹಾಕಿದ್ದಾರೆ. ಪೊಲೀಸರು ಲಾಠಿ ಪ್ರಹಾರ ಮಾಡಿ ಎಲ್ಲ ಮಾಡಿದ್ದಾರೆ. ಈಗ ಆ ಉಪವಾಸ ಸತ್ಯಾಗ್ರಹನೂ ಆ ವ್ಯಕ್ತಿ ಹಿಂದಕ್ಕೆ ತೊಗೊಂಡಿದ್ದಾರೆ. ಸರಿ, ಇದು ಏನಾಗೋಗಿದೆ ಈಗ ಅಂತಂದರೆ, ಈ ಲಡಾಖು ಖಾಲಿ ಹೊಡ್ಕೊಂಡು ಕೂತಿತ್ತು ಬಾಯಿ ಮುಚ್ಕೊಂಡು ಜಮ್ಮು ಕಾಶ್ಮೀರದ ಜೊತೆಗೆ. ಪ್ರತ್ಯೇಕವಾದಂತಹ ಯೂನಿಯನ್ ಟೆರಿಟರಿ ಆದ ತಕ್ಷಣ ರಾಜ್ಯ ಬೇಕು, ನೆಕ್ಸ್ಟ್ ಏನು ದೇಶ ಬೇಕಾ, ನೆಕ್ಸ್ಟ್ ಏನು? ಆಮೇಲೆ ಕೇಳೋದು ತಪ್ಪು ಅಲ್ಲ. ಆಸ್ಪಿರೇಷನ್ಸು ಜನಕ್ಕಾಯ ಭಾಗದಲ್ಲಿ ಏನೋ ಇರ್ಬೋದೇನೋ. ಹಿಂಸಾತ್ಮಕವಾಗಿ ಹೆಂಗಾಗೋಗಿದೆ ಅಂದರೆ, ಎಲ್ಲೋ 2 ದೇಶದಲ್ಲಿ ನಡೀತು ಅಂದ್ಬಿಟ್ಟು ಒಂದು 10,000 ಜನ ಸೇರಿಸು. ರಾಹುಲ್ ಗಾಂಧಿ ತೀರಿ ಹಂಗೇನಂತ ಯಾರು ಒಬ್ರು ಕೇಳಬೇಕೀಗ. 10,000 ಜನ ಸೇರಿಸು, ದೊಂಬಿ ಎಬ್ಬಿಸ್ಬಿಡು. ಒಂದು 60 ಗಾಡಿಗೆ ಬೆಂಕಿ ಹಾಕು, ಒಂದು 25 ಸರ್ಕಾರಿ ಆಫೀಸಿಗೆ ಬೆಂಕಿ ಹಾಕು. DC ಆಫೀಸ್ ಆದರೆ DC, ಮಿನಿಸ್ಟರ್ ಆಫೀಸ್ ಆದರೆ ಮಿನಿಸ್ಟ್ರು, ಶಿಕ್ಷಕದವ್ನು ಹೊಡೆದ್ಬಿಡು, ಪೊಲೀಸ್ದವ್ರಿಗೆ ಹೊಡೆದ್ಬಿಡು, ಓಡಿಸ್ಬಿಡು. ಆಯ್ತು, ಎಲ್ಲ ವಿಕ್ಟ್ರಿ ಅಂತ ಘೋಷಣೆ ಮಾಡ್ಕೊಂಡ್ಬಿಡೋದು. ಇದಕ್ಕೆ ಜಾಗ ಕೊಡಬಾರ್ದು ಈ ಅರಾಜಕತೆಗೆ. ಕೇಳೋದು ಬೇರೆ. ಈ ದೇಶದಲ್ಲಿ 10,000 ಜನದ್ದು ಇದಿದೆ, ಬೇಡಿಕೆ ಇದೆ ರಾಜ್ಯ ಸ್ಥಾನಮಾನಕ್ಕೆ. ನಮ್ಮ ಕೊಡಗಿಗಿಂತ ಬೇಕಾ? ಹುಡುಗನೂರು ಯಾವ ಕಾಲದಿಂದ ಕೇಳ್ತಾರೆ ನಮ್ಗೆ ರಾಜ್ಯ ಕೊಡಿ ಅಂತ. ಈ ರೀತಿಯಾಗಿ ಅದಲ್ಲ, ಇದಕ್ಕೆಲ್ಲ ಜಾಗ ಕೊಡಬಾರ್ದು. ಮುಖಾಮುಖಿ ನೋಡಿದ್ರೆ ಹತ್ತಿಕ್ಬೇಕು, ಆಮೇಲೆ ಅದನ್ನು ಆಲಿಸ್ಬೇಕು.